ಕುಶಾಲನಗರಿ ಮಂಗಳೂರಿನ ಬಾನಂಗಳಗಳಲ್ಲಿ ವಿವಿಧ ಆಕಾರಗಳ ಗಾಳಿಪಟಗಳ ಚಿತ್ತಾರ. ಎಲ್ಲಿ ನೋಡಿದರಲ್ಲಿ ಕಲರ್ಫುಲ್ ಗಾಳಿಪಟಗಳು, ಒಂದಕ್ಕೊಂದು ವಿಭಿನ್ನ ಮತ್ತು ಆಕರ್ಷಣೀಯ ಗಾಳಿಪಟಗಳು. ಇದು ಕಂಡು ಬಂದಿರುವುದು ತಣ್ಣೀರುಬಾವಿ ಕಡಲ ಕಿನಾರೆಯಲ್ಲೇ. ಹೌದು, ಕರಾವಳಿ ಉತ್ಸವದ ಅಂಗವಾಗಿ ಏರ್ಪಡಿಸಿರುವ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಇಲ್ಲಿನವರೆಗೂ ದೇಶ ವಿದೇಶಗಳ ಗಾಳಿಪಟ ವೈವಿಧ್ಯವನ್ನ ಕಣ್ತುಂಬಿಕೊಳ್ಳುವ ಅವಕಾಶ ಕಲ್ಪಿಸಿತ್ತು. ಟೀಮ್ ಮಂಗಳೂರು ಹವ್ಯಾಸಿ ಗಾಳಿಪಟ ತಂಡವು ONGC MRPL ಸಹಕಾರದಲ್ಲಿ ಏರ್ಪಡಿಸಿರುವ ಈ ಉತ್ಸವದಲ್ಲಿ ಈ ಸಲ ಇಂಗ್ಲೆಂಡ್, ಜರ್ಮನಿ, ನೆದರ್ಲ್ಯಾಂಡ್, ಇಟಲಿ, ಸ್ವೀಡನ್ ಸೇರಿದಂತೆ 10 ದೇಶಗಳ 22 ಗಾಳಿಪಟ ತಂಡಗಳು ಹಾಗೂ ಒಡಿಶಾ, ರಾಜಸ್ಥಾನ, ಮಹಾರಾಷ್ಟ್ರ, ತೆಲಂಗಾಣ, ಕೇರಳ, ಗುಜರಾತ್ ಮತ್ತಿತರ ರಾಜ್ಯಗಳ 30 ತಂಡಗಳು ಪಾಲ್ಗೊಂಡವು. ಜೊತೆಗೆ ಸ್ಥಳೀಯರು ಗಾಳಿಪಟಗಳು ಹಾರಿಸಿ ಸಂಭ್ರಮಿಸಿದ್ರು. ಗಾಳಿಪಟ ಹಾರಾಟದಲ್ಲಿ 30 ವರ್ಷಗಳ ಅನುಭವ ಹೊಂದಿರುವ ಸ್ವೀಡನ್ನ ಆಂಡ್ರಿಯಾಸ್ ಸ್ಯಾಗ್ರೇನ್ ಅಲೆಗಳ ತೆರದಲ್ಲಿ ಹಾರಾಟ ನಡೆಸುವ ಯಾಂಗಡ್ಸಿಯಿಂದ ಹಿಡಿದು ರೈಲ್ನಂತೆ ಚಲಿಸುವ ನ್ಯೂಮನ್ ಶಿಮ್ಮಿಯವರೆಗೆ ಬಗೆ ಬಗೆಯ ಗಾಳಿಪಟವನ್ನು ಹಾರಿಸಿದ್ರು. ತಣ್ಣೀರುಬಾವಿಯ ಬೀಚ್ನಲ್ಲಿ ಈ ಕೈಟ್ ಫೆಸ್ಟಿವಲ್ ನಡೀತಾ ಉಂಟು. ನಮ್ಮ ಕರಾವಳಿ ಉತ್ಸವದ ಒಂದು ಕಾರ್ಯಕ್ರಮದಲ್ಲಿ ಈ ಕೈಟ್ ಫೆಸ್ಟಿವಲ್ ಕೂಡ ಸೇರಿಕೊಂಡಿದೆ. ಈ ಸಲ ಕರಾವಳಿ ಉತ್ಸವ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಮತ್ತು ಇನ್ನೂ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಇವತ್ತು ಈ ಕೈಟ್ ಫೆಸ್ಟಿವಲಲ್ಲಿ ಬೇರೆ ಬೇರೆ ದೇಶಗಳಿಂದೆಲ್ಲ ಜನ ಬಂದಿದ್ದಾರೆ. ಗ್ರೀಸಿಂದ, ಇಂಗ್ಲೆಂಡಿಂದ ಮತ್ತು ಹಲವಾರು ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ. ನಮ್ಮ ದೇಶದಿಂದ ಕೂಡ ಭಾಳಷ್ಟು ಜನ ಬಂದಿದ್ದಾರೆ ಮತ್ತು ಭಾಳ ಒಂದು ವಿನೂತನವಾದಂಥ ಈ ಗಾಳಿಪಟಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬಹುಶಃ ಹೋದ ವರ್ಷ ನಾನು ನೋಡಿದ್ದೆ. ಹೋದ ವರ್ಷಕ್ಕಿಂತ ಈ ವರ್ಷ ಇನ್ನೂ ಚೆನ್ನಾಗಿದೆ ಮತ್ತು ನಮ್ಮ ಏನು ದಕ್ಷಿಣ ಕನ್ನಡ, ನಮ್ಮ ಮಂಗಳೂರಿನಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಕ್ರೀಡೆ ಮತ್ತು ಹೊಸ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಇಂಥ ಕಾರ್ಯಕ್ರಮಗಳು ಭಾಳ ನಮ್ಗೆ ಅನುಕೂಲ ಆಗುತ್ತೆ. ಇದನ್ನು ನಾವು ನಮ್ಮ ಜಿಲ್ಲಾ ಅಧಿಕಾರಿಗಳು ಕೂಡ ಹೇಳಿದ್ದೀನಿ, ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಒಂದು ಇಂಟರ್ನ್ಯಾಷನಲ್ ಕ್ಯಾಲೆಂಡರಲ್ಲಿ, ಯಾಕಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ನಾವೆಲ್ಲ ಹೋಗಿದ್ದು, ಮಂಜುನಾಥ್ ಭಂಡಾರಿಯವರು, ನಾವೆಲ್ಲ ಹೋಗಿ ಎಲ್ಲರೂ ಮಾತಾಡ್ತಾ ಇದ್ದೆವು, ಯಾರು ಬೇರೆ ಬೇರೆ ವಿದೇಶಗಳಿಂದ ಬಂದಿರತಕ್ಕಂಥ ಮತ್ತು ಇಲ್ಲಿ ಒಬ್ಬರು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿರೋರು ಕೂಡ ಇದ್ದಾರೆ. ಅವರು ಹೇಳ್ತಾ ಇರುವಂಥದ್ದು ಈ ಜಾಗ ಇಷ್ಟು ಒಳ್ಳೆಯ ಒಂದು ಗಾಳಿಪಟ ಹಾರಿಸೋದಕ್ಕೆ ಇದಕ್ಕಿಂತ ಒಳ್ಳೆಯ ಸ್ಥಳ ಅವರೆಲ್ಲೂ ನೋಡಿಲ್ಲ ಅಂತ. ಅಂದರೆ ಅಷ್ಟು ಒಂದು ಐಡಿಯಲ್ ಫಾರ್ ಕೈಟ್ ಫ್ಲೈಯಿಂಗ್ ಅಂತ ಅವ್ರು ಹೇಳೋದು. ಇಲ್ಲಿ ಬೀಚ್ ಚೆನ್ನಾಗಿದೆ, ಗಾಳಿ ಚೆನ್ನಾಗಿದೆ, ಪರಿಸರ ಚೆನ್ನಾಗಿದೆ, ಜನ ಚೆನ್ನಾಗಿದ್ದಾರೆ ಅಂತ ಹೇಳಿ ಭಾಳ ಎಲ್ಲರೂ ಇದನ್ನು ಭಾಳ ಅವರು ಹೊಗಳ್ತಾ ಇದ್ದಾರೆ. ಅಂದರೆ ನಮ್ಮ ಮಂಗಳೂರಿಗೆ ಇದೊಂದು ವಿಶೇಷವಾದಂಥ ಒಂದು ಅವಕಾಶ ಇದೆ. ಈ ಕೈಟ್ ಫೆಸ್ಟಿವಲ್ಲು, ಕೈಟ್ ಕಾಂಪಿಟೇಷನ್ಗಳು ಮಾಡ್ತಕ್ಕಂಥದ್ದಕ್ಕೆ ಮತ್ತು ಸ್ಥಳೀಯರು ಕೂಡ ಏನಂತ ಹೇಳಿದ್ರೆ, ಸ್ಥಳೀಯರು ಇಲ್ಲಿರೋರೇ ಈ ಕೈಟ್ ಫ್ಲೈಯಿಂಗ್ ಬಗ್ಗೆ, ಗಾಳಿಪಟ ಹಾರಿಸೋದ್ರ ಬಗ್ಗೆ ಆಸಕ್ತಿಯನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಕೂಡ ಕೆಲವು ಪ್ರೋತ್ಸಾಹ ಮಾಡಬೇಕು ಅಂತಲೂ ಕೂಡ ಇದ್ದೀವಿ. ಸೊ ಈ ಥರ ಆಗಲಿ, ಒಳ್ಳೆಯದಾಗಲಿ ಮತ್ತು ಸಂಭ್ರಮದಿಂದ ಎಲ್ಲರೂ ಇದರಲ್ಲಿ ಭಾಗವಹಿಸಲಿ, ಜನ ಬಂದು ನೋಡಬೇಕು. ಇನ್ನೂ ಎಷ್ಟು ದಿವಸ, ಇವತ್ತು ನಾಳೆನೂ ಕೂಡ ಇರ್ತದೆ. ಆದ್ದರಿಂದ ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಜನ ಬಂದು ನೋಡಿದ್ರೆ ಎಲ್ರಿಗೂ ಒಂದು ಮನಸ್ಸು ಕೂಡ ಉಲ್ಲಾಸ ಆಗ್ತದೆ ಮತ್ತು ಇದೊಂದು ಅವ್ರಿಗೂ ಕೂಡ, ಯಾರಿಗೆ ಗಾಳಿಪಟ ಹಾರಿಸೋರು ಬಂದಿದ್ದಾರಲ್ಲ, ಕೈಟ್ ಫ್ಲೈಯರ್ಸ್, ಅವ್ರಿಗೂ ಕೂಡ ಖುಷಿ. ಯಾಕಂದರೆ ಹೆಚ್ಚು ಜನ ಬಂದಷ್ಟು ಅವ್ರಿಗೂ ಇನ್ನೂ ಖುಷಿ. ಸೊ ಆ ಥರ ಇನ್ನೂ ಪ್ರೋತ್ಸಾಹ ಸಿಗಲಿ ಅಂತ ನಾನು ಹೇಳೋಕ್ಕೆ ಬಯಸ್ತೇನೆ. ಮತ್ತು ನಮ್ಮ ಸರ್ಕಾರ ಮತ್ತು ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟು, ನಮ್ಮ ಜಿಲ್ಲಾ ಆಡಳಿತ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಎಲ್ಲ. ಮತ್ತು ONGC MRPL ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಮೂಡಾನು ಕೂಡ ನಾವೆಲ್ಲ ಸೇರಿ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿ ಈ ಕಾರ್ಯಕ್ರಮ ಯಶಸ್ಸಿಗೆ ನಾವೆಲ್ಲ ಕಾರಣಕರ್ತರಾಗಿದ್ದೇವೆ. ಇದೇ ಥರ ಪ್ರತಿ ವರ್ಷ ನಡೀಲಿ ಅಂತ ನಾನು ಹೇಳ್ತೀನಿ. ಹೋದ ವರ್ಷವೂ ಕೂಡ ಇದೇ ಡೇಟ್ ಹೆಚ್ಚು ಕಡಿಮೆ ಮಾಡಿದ್ದು. ಸೊ ಈ ವರ್ಷವೂ ಅದೇ ಥರ ಮಾಡಿದ್ವಿ. ಸೊ ಪ್ರತಿ ವರ್ಷ ನಾವು ಇದನ್ನು ಡೇಟ್ ಫಿಕ್ಸ್ ಮಾಡಿಬಿಟ್ರೆ ಎಲ್ಲ ವಿಶ್ವದಲ್ಲಿರ್ತಕ್ಕಂಥ ಬೇರೆ ಬೇರೆ ಕೈಟ್ ಫ್ಲೈಯರ್ಸ್ ಏನಿದ್ದಾರೆ, ಯಾಕಂದರೆ ಇದೆಲ್ಲ ನೋಡ್ತಾ ಇರ್ತಾರೆ. ಇವಾಗ ಇಲ್ಲಿ ಜನ ಇಷ್ಟೇ ಇರ್ಬೋದು, ಆದರೆ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲ ಕಡೆ ಹೋಗ್ತದೆ ಇದು ಮತ್ತು ಜನ ಇದೆಲ್ಲ ನೋಡ್ತಾರೆ. ಸೊ ಆದ್ದರಿಂದ ಅವ್ರಿಗೆ ಇದು ಒಂದು ಅತ್ಯಂತ ಸೂಕ್ತವಾದಂಥ ಸ್ಥಳ ಆಗಿರೋದ್ರಿಂದ ಈ ಮಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ
ಕೈಟ್ ಫ್ಲೈಯಿಂಗ್ ಕಾಂಪಿಟೇಷನ್ಗಳನ್ನು ಕೂಡ ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಾವು ಆ ಥರ ಯೋಚನೆ ಮಾಡಬೇಕು, ಕಾರ್ಯಕ್ರಮ ಹಾಕೋಬೇಕು ಅಂತ ಕೂಡ ನಾನು ನಮ್ಮ ಡಿ.ಸಿ.ಗೆ ಹೇಳಿದ್ದೀನಿ. ನೆಕ್ಸ್ಟ್ ಇಯರು ಲೆಟ್ ಅಸ್ ಹ್ಯಾವ್ ಅ ಕಾಂಪಿಟೇಷನ್ ಆಲ್ಸೋ, ಸೊ ದ್ಯಾಟ್ ಇಲ್ಲಿ ಒಂಥರ ಹಾಬಿ ಥರ ಇದೆ, ಬಟ್ ವಿಲ್ ಮೇಕ್ ಇಟ್ ಲಿಟಲ್ ಬಿಟ್ ಮೋರ್ ಪ್ರೊಫೆಷನ್. ಅದು ಒಂದು ಆ್ಯಂಗಲ್ ಇಟ್ಕೊಳ್ಳೋಣ, ಒಂದು ಫ್ರೀಯಾಗಿ ಬಂದು ಜನ ನೋಡ್ಕೊಂಡು ಹೋಗಲಿ. ಆದರೆ ಒಂದು ಸ್ಪೋರ್ಟ್ ಥರ, ಇಟ್ಸ್ ಆಲ್ಸೋ ಅ ಸ್ಪೋರ್ಟ್, ಇಟ್ ರಿಕ್ವೈರ್ಸ್ ಟ್ಯಾಲೆಂಟ್, ಕಮಿಟ್ಮೆಂಟ್, ಪ್ರಾಕ್ಟೀಸ್ ಎಲ್ಲ ಬೇಕು. ಸೊ ಇದೊಂದು ಸ್ಪೋರ್ಟ್, ಸೊ ಒಂದು ಸ್ಪೋರ್ಟ್ ಥರನೇ ಬೆಳೆಸೋಣ ಅಂತ ನಮ್ಮ ಉದ್ದೇಶ ಇಲ್ಲ. ಇದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಮ್ಮ ಜಿಲ್ಲಾ ಆಡಳಿತ. ನಾವು ಇದಕ್ಕೆ ಸರ್ಕಾರದಿಂದ ದುಡ್ಡು ಕೊಡಿಸಿದ್ದೀವಿ. ONGC MRPLu ಸ್ಟೇಟ್ ಗೌರ್ಮೆಂಟು ಕೂಡ ನಮ್ಮ ಏನು ನಮ್ಮ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಇಲಾಖೆ ಅವರು ಕೂಡ ಇದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಪ್ರವಾಸೋದ್ಯಮ ಇಲಾಖೆ ನೋಡಿ, ನೀವು ಇವತ್ತು ನನ್ನ ಜೊತೆ ಆರ್ಗ್ಯುಮೆಂಟ್ ಮಾಡಬೇಡಿ. ನಾವು ಹೇಳಿರುವಂಥದ್ದು ಏನು ಸ್ಯಾಂಕ್ಷನ್ ಮಾಡಿಸಿದ್ದೀವಿ ಆ ಹಣ ಬರ್ತದೆ. ಇದು ಜಿಲ್ಲಾಡಳಿತ ಮುಖಾಂತರ ನಾವು ಮಾಡ್ತಾ ಇರೋದು. ಸ್ಪಾನ್ಸರ್ಸು ಕೂಡ ನಾವೇ ಇದಕ್ಕೆ ಯಾರು ONGC MRPL ಜೊತೆ ಕೋಆರ್ಡಿನೇಟ್ ಮಾಡಿಸಿದ್ದೀವಿ. ಮತ್ತು ಮೂಡಾನು ಕೂಡ ಸ್ವಲ್ಪ ದುಡ್ಡು ಕೊಡ್ತಾ ಇದ್ದಾರೆ, ಮತ್ತು ಮಂಗಳೂರು ನಗರ ಪಾಲಿಕೆಯೂ ಕೂಡ ಸ್ವಲ್ಪ ಕೊಡ್ತಾರೆ. ಸೊ ಎಲ್ಲ ಕಡೆಯಿಂದ ನಾವು ಮಾಡಿಸಿದ್ದೀವಿ. ಪಾರ್ಟ್ ಆಫ್ ಕರಾವಳಿ ಉತ್ಸವ. ನ್ಯೂಮನ್ ಶಿಮ್ಮಿ ಗಾಳಿಪಟವು 35 ಘಟಕಗಳನ್ನು ಹೊಂದಿದೆ. ಇಂಗ್ಲೆಂಡ್ನ ಆಕ್ಟೋಪಸ್ ಗಾಳಿಪಟ ತಂಡದ ಕ್ಲೇರ್ ಮತ್ತು ಡೇವ್ ಹಾರ್ಡಿಕ್ಟ್ ದಂಪತಿ ಹುಂಜ ಗಾಳಿಪಟದೊಂದಿಗೆ ಮೊದಲ ಸಲ ಮಂಗಳೂರಿಗೆ ಬಂದಿದ್ರು. ಕಾಕತಾಳಿ ಅಂದ್ರೆ ಈ ಗಾಳಿಪಟ ಉತ್ಸವದ ಲಾಂಛನ ಕೂಡ ತುಳುವಿನ ಹುಂಜ ಊರಿಯೇ ಕಾಣಿಸಿಕೊಂಡಿತ್ತು. ಭಾರಿ ಶೋಕೊಂಡು ಎನ್ನ ಇಡೀ ಫ್ಯಾಮಿಲಿ ಜೊತೆ ಬೈದೆ ಒಂದು ಇಂಚಿನ ಒಂಜಿ ಕೈಟ್ ಫೆಸ್ಟಿವಲ್ ಒಂಜಿ ಊರುಡು ಆಪುನ್ ಪನ್ನಾಗ ನಮಗೆ ಭಾರಿ ಮಲ್ಲ ಹೆಮ್ಮೆದ ವಿಷಯ. ದಯ ಪನ್ನಾಗ ಎಂಗ್ಲು ಕೈಟ್ ಫೆಸ್ಟಿವಲ್ ಪನ್ನಾಗ ಓಲ್ ಬೋಪೇರು ವಾವಾ ಊರು ಬೋಪೇರು ಅವಳು ನಮ್ಮ ಕುಡ್ಲಡ್ ಒಂಜಿ ಆಪುನ್ ಪನ್ನಾಗ ಭಾರಿ ಒಂದು ಸಂತೋಷದ ವಿಷಯ. ಮಸ್ತ್ ವರ್ಷದಿಂಚಿ ನಮ್ಮ ಇಡೀ ಆರ್ಗನೈಸರ್ಸ್ ಭಾರಿ ಬೆಲ್ಲ ಮಲ್ತೊಂಡ್ಲೇರು. ಇತ್ತ ತೂನಗನೆ ಈತ್ ಕೈಟಲ್ ನಮ್ಮ ಮಿತ್ರರು ತೂನಗನೆ ನಟ ಒಂಜಿ ಮಲ್ಲ ಸೌಭಾಗ್ಯ, ನಮ್ಮ ಕುಡ್ಲದಾಗಲೇ ಒಂದು ಭಾರಿ ಮಲ್ಲ ಸೌಭಾಗ್ಯ ಅಂದು ಯಾನ್ ಎನ್ನೊಂದುಲ್ಲ ಮಕ್ಳ ಇಡೀ ತಂಡಗ್ ಒಂಜಿ ಎಡ್ಡಾಡು ಮಸ್ತ್ ಕುಡ್ಲದಾಗಲಿ ನಿಕುಲು ಬಲ್ಲೆ ನಟ ಇಡೀ ಕಾರ್ಯಕ್ರಮ ತುಲೆ ಭಾರಿ ಶೋಕ ಅದು ಆಯೋಜನೆ ಮಲ್ದೇರು. ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಇಡೀ ಒಂಜಿ ಈ ಕೈಟ್ ಫೆಸ್ಟಿವಲ್ ತಂಡ ಅಲ್ಲಿ ಭಾರಿ ಶೋಕದ ಆಯೋಜನೆ ಮಲ್ದೇರು ಅಂದು ಬಂದು ಎರಡು ಪಾತ್ರೆ ಮುಗಿತು. ಧನ್ಯವಾದ. ಕೊನೆಗೆ ಅಂತಾರಾಷ್ಟ್ರೀಯ ಉತ್ಸವ, ರಾಷ್ಟ್ರೀಯ ಮಟ್ಟದ ಉತ್ಸವದಿಂದ ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬಂದ್ವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 8ನೇ ಉತ್ಸವವನ್ನು ನಾವೀಗ ಆಚರಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ವರ್ಷ ಪ್ರತಿ ವರ್ಷವೂ ಒಂದಕ್ಕಿಂತ ಒಂದು ನಮ್ಮ ರೇಂಜ್ ಮೇಲೆ ಹೋಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಿಮ್ಮ ಪ್ರಚಾರದಿಂದಾಗಿ ಈ ಜನತೆ, ಮಂಗಳೂರಿನ ಜನತೆ ಮಾತ್ರ ಅಲ್ಲ, ದೂರದ ಊರಿಂದ ಎಲ್ಲ ಈ ಸುದ್ದಿ ಕೇಳಿ ಈಗ ಇಲ್ಲಿಗೆ ಬರ್ತಾ ಇದ್ದಾರೆ. ಹಾಗೆ ಈ ವರ್ಷ ಅವರೆಲ್ಲ ನಿರೀಕ್ಷೆಗೆ ಖುಷಿ ಕೊಡಲಿಕ್ಕೆ ಅಂತ ಹೇಳಿ ಮತ್ತೆ ಕೂಡ ನಾವು ಈ ವರ್ಷ ಹೆಚ್ಚು ಗಾಳಿಪಟ ಫ್ಲೈಯರ್ಸನ್ನು ಕರ್ಕೊಂಬಂದಿದ್ದೇವೆ. ನಮ್ಮ ಸ್ಪಾನ್ಸರ್ಗಳಿಗೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ನಮ್ಮ ಹೃತ್ಪೂರ್ವಕ ಕೃತಜ್ಞತೆ. ಯಾಕಂದರೆ ನಮಗೆ ಫೆಸ್ಟಿವಲ್ ಮಾಡಲಿಕ್ಕೆ ಸಪೋರ್ಟ್ ಕೊಟ್ಟವರು ಅವರು, ಅವರ ಧೈರ್ಯದಿಂದಾಗಿ ನಾವು ಫೆಸ್ಟಿವಲ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಈ ಸಲ 11 ಕಂಟ್ರಿಯಿಂದ ವಿವಿಧ ದೇಶಗಳಿಂದ 22 ಕೈಟ್ ಫ್ಲೈಯರ್ಸ್ ಬಂದಿದ್ದಾರೆ. ಹಾಗೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನೋಡಿದರೆ ಸುಮಾರು 8 ರಾಜ್ಯಗಳಿಂದ 30 ಗಾಳಿಪಟ ಪಟುಗಳು ಅವರ ಸುಂದರವಾದಂತಹ ಗಾಳಿಪಟಗಳನ್ನು ತೆಗೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅವರು ಎಷ್ಟು ಗಾಳಿಪಟ ತಂದಿದ್ದಾರೆ ಅಂತ ಹೇಳಿದರೆ ಇಷ್ಟು ವಿಶಾಲವಾದಂತಹ ಈ ತಣ್ಣೀರು ಬೀಚಿನ ಸ್ಥಳವೇ ನಮಗೆ ಈಗ ಸಣ್ಣದು ಅಂತ ಕಾಣ್ತಾ ಇದೆ. ಅಂತೂ ಎಲ್ಲರೂ ಖುಷಿ ಪಡ್ತಾ ಇದ್ದಾರೆ. ಇದರೇ ನಮ್ಮ ಪ್ರಯತ್ನ ಸಾರ್ಥಕ. ನಾವೊಂದು ನಿಷ್ಕಾಮವಾಗಿ ನಾವು ಮಾಡ್ತಾ ಇರೋದು, ಇದು ನಿಸ್ವಾರ್ಥವಾಗಿ ಅದನ್ನು ಜನರು ಆನಂದಿಸ್ತಾ ಇದ್ದಾರೆ. ಇದುವೇ ನಮಗೆ ಒಂದು ದೊಡ್ಡ ಗಿಫ್ಟ್. ಹೀಗೆ ಮುಂದಕ್ಕೆ ಕೂಡ ಟೀಮ್ ಮ್ಯಾಂಗ್ಳೂರಿಗೆ ಸಪೋರ್ಟ್ ಮಾಡ್ತಾ ಬನ್ನಿ, ನಮ್ಮ ಫೆಸ್ಟಿವಲನ್ನು ಬನ್ನಿ ಆನಂದಿಸಿ. ನಮ್ಮ ಧ್ಯೇಯ ವಾಕ್ಯ ಒಂದೇ ಆಕಾಶ, ಒನ್ ಸ್ಕೈ, ಒನ್ ಅರ್ತ್, ಒನ್ ಫ್ಯಾಮಿಲಿ, ನಾವೆಲ್ಲರೂ ಒಂದು ಅಂತ ಹೇಳುವ ರೀತಿಯಲ್ಲಿ ಒಂದು ಆಚರಿಸುವಂಥ ಈ ಉತ್ಸವ ಎಲ್ಲರಿಗೆ ಸ್ವಾಗತ. ಎಲ್ಲರೂ ಬಂದು ಆನಂದಿಸಿ. ಈಗ ನೈಟ್ ಹೊತ್ತಿಗೆ ಎಷ್ಟು ಹೊತ್ತಿಗೆ? ಸಾಯಂಕಾಲ 7 ಗಂಟೆಗೆ ನಾವು ನೈಟ್ ಕೈಟ್ ಫ್ಲೈಯಿಂಗ್ ಸ್ಟಾರ್ಟ್ ಮಾಡ್ತೇವೆ. ಈಗ ಸ್ವಲ್ಪ ಸೂರ್ಯಾಸ್ತ ಆಗಲಿಕ್ಕೆ ಕಾಯ್ತಾ ಇದ್ದೇವೆ ಅಷ್ಟೇ. ಬೆಳಕಿನ ಅರೇಂಜ್ಮೆಂಟ್ ಎಲ್ಲ ಆಗಿದೆ. ಆದಷ್ಟು ಗಾಳಿ ಕೂಡ ಇರುವಷ್ಟು ಹೊತ್ತು ನಾವು ಗಾಳಿಪಟ ಸುಮಾರು 7:45 ಸಾಧಾರಣ, ಅನಂತರ ಗಾಳಿ ಕಡಿಮೆ ಆಗ್ತದೆ. ಹಾಗೆ ಅಷ್ಟು ಹೊತ್ತು ಸುಮಾರು 1 ಗಂಟೆಯಷ್ಟು ಕಾಲ ನಮಗೆ ನೈಟ್ ಫ್ಲೈಯಿಂಗ್ನ ಒಂದು ಆನಂದ ಸಿಗ್ತದೆ. ವಿಶೇಷವಾದ ಗಾಳಿಪಟ ಹೇಳಿದರೆ ಈ ವರ್ಷ ಬಂದದ್ದು ಇಂಡೋನೇಷ್ಯಾದವರು ಅವತ್ತು ಡ್ರ್ಯಾಗನ್ ಅಂತ ಒಂದು ತಗೊಂಬಂದಿದ್ದಾರೆ. ಅವರು ಇಲ್ಲಿ ಸ್ಥಳಾವಕಾಶ ತೊಂದರೆಯಿಂದ ಲಾಸ್ಟಲ್ಲಿ ಹಾರಿಸ್ತಾ ಇದ್ದಾರೆ. ಕೊನೆಯಲ್ಲಿದೆ, ತುಂಬ ಸುಂದರವಾಗಿದೆ. ನೀವು ಈಗಾಗಲೇ ಪಿಕ್ಚರ್ ತಗೊಂಡಿರ್ಬೋದು, ಅದರದ್ದು ತುಂಬ ಚೆನ್ನಾಗಿದೆ. ಮತ್ತು ಗ್ರೀಸ್ ಕಂಟ್ರಿಯಿಂದ 4 ಜನ ಬಂದವರು, ಅವರು ಟೀಮ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಇದರಲ್ಲಿ ಸ್ಟಂಟ್ ಕೈಟಲ್ಲಿ. ಖುಷಿ ಆಯಿತು ಬಂದು. ಫಸ್ಟ್ ಟೈಮ್ ಈ ಥರ ಕೈಟ್ ಶೋಗೆ ಬರ್ತಿರೋದು. ವೆಕೇಷನಲ್ಲಿ ಈ ಥರ ಫೆಸ್ಟಿವಲ್ ಇದ್ದು ನಮಗೂ ಸ್ಟೂಡೆಂಟ್ಸಿಗೆಲ್ಲ ಬರೋಕ್ಕೆಲ್ಲ ತುಂಬ ಇದಾಯಿತು. ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಿದ್ವಿ, ತುಂಬ ಖುಷಿ ಆಯಿತು. ಬಾನೆಲ್ಲೆಡೆ ಪತಂಗಗಳ ಹಾರಾಟ, ವಿವಿಧ ಬಣ್ಣ, ಆಕಾರ, ಚಿತ್ರ ವಿಚಿತ್ರ ಆಕಾರಗಳ ಗಾಳಿಪಟ ಕಂಡುಬಂದವು.
ಚಿಣ್ಣರು ಹಿರಿಯರು ಕುಟುಂಬ ಸಮೇತರಾಗಿ ಬಂದು ವಿವಿಧ ರೀತಿಯ ಗಾಳಿಪಟ ಕಂಡು ಸಂಭ್ರಮಿಸಿದ್ರು. ಸ್ಥಳದಲ್ಲೇ ಮಾರಾಟವಾಗುವ ಗಾಳಿಪಟ ಕೊಂಡು ಮಕ್ಕಳೊಂದಿಗೆ ಹಾರಿಸಿ ಸಂಭ್ರಮಿಸಿದ್ರು. ಟೆಡಿಬೇರ್, ಹುಲಿ, ಯಕ್ಷಗಾನ, ಸಿಂಹ, ವಿವಿಧ ಗೊಂಬೆ, ಹಾವು, ಗಣಪತಿ ಸಹಿತ ವಿವಿಧ ಗಾಳಿಪಟಗಳು ಬಾನಂಗಳದಲ್ಲಿ ರಾರಾಜಿಸುತ್ತಿತ್ತು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.